ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥದ್ದು ಸಮಯದ ಜೊತೆ ಮುಖ್ಯವಾಗಿ ನೀವು ಮನೆಯಲ್ಲಿ ಪ್ರತಿದಿನ ಈ ದೀಪದ ಎಣ್ಣೆಯನ್ನು ಹಚ್ತೀರ. ಕೆಲವರು ಹಲವಾರು ವೆರೈಟೀಸ್ ಆಫ್ ಕಂಪ್ನಿ ಬ್ರ್ಯಾಂಡೆಡ್ ದೀಪದ ಎಣ್ಣೆಗಳನ್ನು ಹಚ್ತಕ್ಕಂಥದ್ದು ವಾಡಿಕೆ. ಮನೆಯಲ್ಲಿ ಶುದ್ಧವಾಗಿ ಸುಗಂಧ ದ್ರವ್ಯ ಅಂತ ಕರಿತೀವಿ. ಯಾವ ವಿಶೇಷವಾಗಿ ಎಣ್ಣೆಯ ಜೊತೆ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಏನೆಲ್ಲ ಶುಭವಾಗ್ತದೆ ಅಂತಕ್ಕಂಥ ವಿಚಾರಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಕೊನೆಯ ಭಾಗದವರೆಗೂ ನೋಡಿ. ಮೊದಲು ಪಂಚಾಂಗ ಶ್ರವಣದ ನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಮೊದಲು ಈ ದಿನ ಶುಕ್ರವಾರ, ದ್ವಾದಶಿ ತಿಥಿ ಇರತಕ್ಕಂಥದ್ದು, ಶುಕ್ಲ ಪಕ್ಷ, ಸಿದ್ಧಿ ಯೋಗ ಇರುವ ಸಮಯ, ಭವ ಹಾಗೆ ಬಾಳವ ಕರ್ಣ ಇರತಕ್ಕಂಥ ಸಮಯ. ಚಂದ್ರ ವಿಶಾಖ ನಕ್ಷತ್ರ ತುಲಾ ರಾಶಿಯಲ್ಲಿದ್ದಾನೆ, ಗುರುವಿನ ನಕ್ಷತ್ರದಲ್ಲಿ. ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ 10 ಗಂಟೆ 48 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 30 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 3 ಗಂಟೆ 52 ನಿಮಿಷದಿಂದ ಸಂಜೆ 5 ಗಂಟೆ 34 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲ ಬೆಳಗ್ಗೆ 7 ಗಂಟೆ 26 ನಿಮಿಷದಿಂದ 9 ಗಂಟೆ 7 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದ್ರೂ ಸಹಿತ 8 ಗಂಟೆ 12 ನಿಮಿಷದಿಂದ 9 ಗಂಟೆ 8 ನಿಮಿಷದವರೆಗೂ ಉತ್ತಮ ಸಮಯವಿಲ್ಲ. ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ. ಇದೂ ಸಹಿತವಾಗಿ ಮಧ್ಯಾಹ್ನ 1 ಗಂಟೆ 47 ನಿಮಿಷದಿಂದ 2 ಗಂಟೆ 43 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರ ಗುರುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಹಾಗಾಗಿ 12 ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿರುತ್ತೆ, ಗುರುವಿನ ಒಂದು ಆಶೀರ್ವಾದ ಹೇಗೆ ಸಿಗ್ತಕ್ಕಂಥದ್ದಿರುತ್ತೆ, ಯಾರಿಗೆ ಬಲ ಜಾಸ್ತಿ ಇದೆ ತಿಳ್ಕೊಳ್ಳೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ನೆಮ್ಮದಿಯ ಜೀವನವನ್ನು ನಡೆಸ್ತಕ್ಕಂಥ ಒಂದು ದಿನವಾಗ್ತದೆ. ವಿದ್ಯಾರ್ಥಿಗಳಿಗಂತೂ ಭಾಳ ವಿಶೇಷವಾಗಿರ್ತಕ್ಕಂಥ ಶುಭದ ಕಾಲ. ಯಾರು ಮೇಷರಾಶಿಯಲ್ಲಿದ್ದೀರೋ ಈ ದಿನ ತನ್ನ ಮನೆಯ ಬಗ್ಗೆ, ಸಂಗಾತಿಯ ಬಗ್ಗೆ ಹೆಚ್ಚಿನದಾಗಿ ಕಾಳಜಿಯನ್ನು ವಹಿಸ್ತೀರ. ಒಂದು ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೊಸದಾಗಿ ಏನಾದರೂ ಕಲಿಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಆ ಹೊಸದಾಗಿ ಕಲಿತಕ್ಕಂಥದ್ದು ಮುಂದಿನ ದಿನಮಾನಗಳು ಅದರ ಉಪಯೋಗಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಯಾರು ಮೇಷರಾಶಿಯಲ್ಲಿದ್ದೀರೋ ತಾಯಿಯ ಪ್ರೀತಿ, ಸಂಗಾತಿಯ ಪ್ರೀತಿ ಎಲ್ಲವನ್ನ ಲಭ್ಯವನ್ನು ಮಾಡ್ಕೊಳ್ತಕ್ಕಂಥ ದಿನ. ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥ ದಿನವಾಗ್ತದೆ. ಖಂಡಿತವಾಗಿ ಯಾರು ಮೇಷರಾಶಿಯಲ್ಲಿದ್ದೀರೋ ಸುಖ ಭೋಜನ, ಸುಖ ಜೀವನವನ್ನು ನಡೆಸ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಇದೆ. ವೃಷಭ ರಾಶಿಯವರ ಫಲಾಫಲ ಹೇಗೆ ನೋಡಿ. ವೃಷಭ ರಾಶಿಯವರಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತಿನ ದಿನ ಒಂದು ಗೊಂದಲದ ವಾತಾವರಣ ಅಂತೂ ಖಂಡಿತ ಇರ್ತದೆ. ವೃಷಭ ರಾಶಿ ಮುಖ್ಯವಾಗಿರ್ತಕ್ಕಂಥ ವಿಚಾರ, ತಮ್ಮ ಸಹೋದರರ ನಡುವೆ ಏನಾದರೂ ಭಿನ್ನಾಭಿಪ್ರಾಯ ಬಂದಲ್ಲಿ ಅದನ್ನು ಕೂಲಂಕುಷವಾಗಿ ಇನ್ವಾಲ್ವ್ಮೆಂಟ್ ಆಗಿ ಅದನ್ನು ಬಗೆಹರಿಸ್ತಕ್ಕಂಥ ಒಂದು ದಿನವಾಗ್ತದೆ. ಯಾರ್ಯಾರು ಈ ಒಂದು ಮೀಡಿಯಾ ಫೀಲ್ಡಲ್ಲಿದ್ದೀರೋ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸ್ಟ್ರೆಸ್ ಇರ್ತಕ್ಕಂಥದ್ದು ಇರುತ್ತೆ. ಆದರೂ ಆ ಸ್ಟ್ರೆಸ್ ಕೂಡ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಪೊಟೆನ್ಷಿಯಾಲಿಟಿ, ಅಂದರೆ ನಿಮಗೆ ಆ ಕೆಲಸದ ಉತ್ಕೃಷ್ಟತೆಯನ್ನು ಕೊಡುತ್ತೆ. ಯಾರು ಈ ವೃಷಭ ರಾಶಿಯಲ್ಲಿದ್ದೀರೋ ಈ ದಿನ ಸಣ್ಣ ಪ್ರಯಾಣಗಳು ಬರ್ತಕ್ಕಂಥದ್ದೇ ಮ್ಯಾಕ್ಸಿಮಮ್ ಇದೆ. ವೃಷಭ ರಾಶಿ ಈ ದಿನ ಒಂದು ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥ ಸಮಯ. ಖಂಡಿತ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಮಿಥುನ ರಾಶಿಯ ಫಲಾಫಲ ಹೇಗೆ? ಎಲ್ಲವನ್ನ ಬುದ್ಧಿವಂತಿಕೆಯಿಂದ ನಿಭಾಯಿಸಿ ಗೃಹ, ಹಾಗೆ ಅಂದರೆ ಮನೆಯವರ ಸಂಗಾತಿಯ ವಿಚಾರ, ಮದುವೆ ವಿಚಾರ, ತನ್ನ ಕೆಲಸದ ವಿಚಾರದಲ್ಲಿ ಭಾಳ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದಿರ್ತದೆ. ಒಳ್ಳೆ ನಾಲೆಡ್ಜನ್ನು
ತಾವು ಬೆಳೆಸ್ಕೊಳ್ತಕ್ಕಂಥದ್ದು ಜಾಸ್ತಿ ಇದೆ. ಮಿಥುನ ರಾಶಿಯವ್ರಿಗೆ ಈ ದಿನ ಮಕ್ಕಳ ಮೇಲೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ತೀರ. ಜೊತೆಗೆ ತಾಯಿಯ ಪ್ರೀತಿ ಕೂಡ ಇನ್ನಷ್ಟು ಜಾಸ್ತಿ ಆಗ್ತಕ್ಕಂಥದ್ದು, ಅವರಿಂದ ಸ್ವಲ್ಪ ಸಹಾಯ ಆಗ್ತಕ್ಕಂಥದ್ದೆಲ್ಲ ತುಂಬ ಜಾಸ್ತಿ ಇದೆ. ಕಟಕ ರಾಶಿಯವರ ಫಲಾಫಲ ಹೇಗೆ ನೋಡಿ. ಕಟಕ ರಾಶಿಯವ್ರಿಗೆ ಯಾವುದೇ ಕೆಲಸಗಳನ್ನು ನನ್ನ ಹಸ್ತಕ್ಷೇಪದಿಂದಲೇ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬೆಳೆಯುತ್ತೆ. ಮೇಲಾಗಿ ಧಾರ್ಮಿಕವಾಗಿರ್ತಕ್ಕಂಥ ಆಲೋಚನೆ, ವಿಚಾರಗಳು ಇವೆಲ್ಲದರ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ. ಯಾವುದೇ ನಿರ್ಧಾರಗಳನ್ನು ಈ ದಿನ ಸಂಗಾತಿಯೊಟ್ಟಿಗೆ ಡಿಸ್ಕಸ್ ಮಾಡಿ ತಗೊಳ್ತಕ್ಕಂಥದ್ದೇ ಜಾಸ್ತಿ ತೋರಿಸುತ್ತೆ. ವಿದ್ಯಾರ್ಥಿ ವರ್ಗ, ಬಿಸ್ನೆಸ್ ವರ್ಗ ಇವೆಲ್ಲದರಲ್ಲೂ ಕೂಡ ಶುಭತ್ವ ಜಾಸ್ತಿ ಕಾಣಿಸ್ತಾ ಇದೆ. ಲಗ್ನದಲ್ಲೇ ಗುರು ಇರೋದ್ರಿಂದ ತುಂಬ ಬಲ ಇರತಕ್ಕಂಥದ್ದು ಇರುತ್ತೆ. ನಿಮ್ಮ ಪ್ರಯತ್ನದಿಂದ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ, ಒಳ್ಳೆಯದು ಕೂಡ ಇದೆ. ಸಿಂಹರಾಶಿಯ ಫಲಾಫಲ ಹೇಗೆ? ಸಿಂಹರಾಶಿಯ ಫಲವನ್ನು ನೋಡಿದಾಗ ಈ ದಿನ ಸ್ವಲ್ಪ ನಷ್ಟ ಪ್ರೇರೇಪಿತವಾಗಿರ್ತಕ್ಕಂಥ ದಿನ. ಮಾತುಕತೆಗಳಲ್ಲಿ ಹಿನ್ನಡೆ, ಪ್ರಯತ್ನದಲ್ಲಿ ಹಿನ್ನಡೆ ಇರತಕ್ಕಂಥ ದಿನವಾಗುತ್ತೆ. ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಭಾಳ ಯಶಸ್ಸನ್ನು ಕೊಡುತ್ತೆ. ಗುರು ಸನ್ನಿಧಾನಗಳನ್ನು ಭೇಟಿ ಮಾಡಿದ್ದು ಭಾಳ ಮುಖ್ಯ. ಹಳದಿ ಪುಷ್ಪವನ್ನು ಅರ್ಪಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗ್ತದೆ. ಹಣಕಾಸಿನ ವಿಚಾರ, ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ತಕ್ಕಂಥದ್ದು ಅತಿ ಅವಶ್ಯಕ. ಸಿಂಹರಾಶಿಯವರು ಈ ದಿನ ಜಾಗರೂಕತೆಯ ಒಂದು ದಿನವನ್ನು ನಡೆಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಕನ್ಯಾ ರಾಶಿಯವ್ರಿಗೆ ಹೇಗಿರುತ್ತೆ? ಕನ್ಯಾ ರಾಶಿಯವ್ರಿಗೆ ಅಭೂತಪೂರ್ವವಾಗಿರ್ತಕ್ಕಂಥ ಲಾಭದ ದಿನ, ಅಭೂತಪೂರ್ವದ ಲಾಭದ ದಿನ. ಮ್ಯಾಕ್ಸಿಮಮ್ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ, ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ, ದಾಂಪತ್ಯದಲ್ಲಿ ಸುಖ, ಬರಬೇಕಾಗಿರ್ತಕ್ಕಂಥ ಹಣ ಬರ್ತದೆ. ವಿದ್ಯಾರ್ಥಿ ವರ್ಗದವ್ರಿಗೂ ಶುಭದ ಕಾಲ. ಮದುವೆ ವಿಚಾರದಲ್ಲಿ ಅತ್ಯಂತ ಶುಭವನ್ನು ಕಾಣ್ತಕ್ಕಂಥ ದಿನವಾಗ್ತದೆ ಕೂಡ, ಲಾಭವಾಗ್ತದೆ ಕೂಡ, ಖಂಡಿತ ಚೆನ್ನಾಗಿದೆ. ತುಲಾ ರಾಶಿಯವರ ಫಲಾಫಲ ಹೇಗೆ ನೋಡಿ. ತುಲಾ ರಾಶಿಯವರು ನಿಜವಾಗ್ಲೂ ಇವತ್ತು ಹೇಳ್ತಿದ್ದೀನಿ, ಮ್ಯಾಕ್ಸಿಮಮ್ ನಿಮಗೆ ಅತ್ಯಂತ ಶುಭದಾಯಕವಾಗಿ ದಿನ ಹೋಗ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ. ಅರ್ಥಾತ್ ಹೇಗೆ? ಕೇವಲ ಶತಗತ ಪ್ರಯತ್ನ, ನಿಮ್ಮ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ದೊರೆಯುತ್ತೆ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು ಖಂಡಿತವಾಗಿರುತ್ತೆ. ಬಟ್ ದಾಂಪತ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ. ಹೊರತುಪಡಿಸಿದ್ರೆ ಖಂಡಿತವಾಗಿ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಾ. ಹಣಕಾಸಿನ ವಿಚಾರದಲ್ಲಿ ಕೂಡ ಶುಭವಿರ್ತಕ್ಕಂಥದ್ದಿದೆ, ಒಳ್ಳೆಯದಿದೆ. ಹೆಸರು, ಕೀರ್ತಿ, ಪ್ರತಿಷ್ಠೆ ಲಭ್ಯವಾಗ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗ್ತದೆ, ಖಂಡಿತ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ಇವತ್ತು ಪೂರ್ತಿ ಆಧ್ಯಾತ್ಮಿಕ ಚಿಂತನೆಗಳೇ ಜಾಸ್ತಿ ಇರ್ತದೆ. ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯಾಗ್ತಕ್ಕಂಥದ್ದು, ಯಾವಾಗಲೂ ಕೂಡ ಇವತ್ತು ಮನಸ್ಥಿತಿ ಪೂರ್ತಿ ದೈವತ್ವದಿಂದ ಕೂಡಿರುತ್ತೆ. ಕೋಪ ಕೂಡ ಇರುತ್ತೆ ಸ್ವಲ್ಪ, ಆದರೆ ದೈವಿಕವಾಗಿರ್ತಕ್ಕಂಥ ಮನೋಭಾವ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಸಾಧ್ಯತೆ ಬರ್ತದೆ. ಆರೋಗ್ಯದ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥದ್ದು ಇರುತ್ತೆ. ಕೇವಲ ನೀವು ಸಾಧ್ಯವಾದರೆ ಗುರುತತ್ವ ಇರತಕ್ಕಂಥ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಇದನ್ನು ಪ್ರಯತ್ನವನ್ನು ಮಾಡಿದ್ರೆ ಇನ್ನಷ್ಟು ಶುಭದ ಫಲ ಲಭ್ಯ ಖಂಡಿತವಾಗಿ. ಧನುರಾಶಿಯವರ ಫಲಾಫಲ ಹೇಗೆ? ಖಂಡಿತ ಧನುರಾಶಿಯವರಿಗೆ ನೋಡಿ ಹೇಳ್ತಾ ಇದ್ದೇನೆ, ಇದ್ದಕ್ಕಿದ್ದಾಗೆ ಧನಾಗಮದ ಒಂದು ವಿಚಾರ, ಭೂಮಿ ಖರೀದಿ ವಿಚಾರದಲ್ಲಿ ಯಶಸ್ಸು ಸಿಗ್ತದೆ. ಹನ್ನೆರಡು ಮನಿ ಅಂತ ಕರಿತೀವಿ. ಹನ್ನೆರಡು ಅಂದರೆ ನೀವು ಸಂಪಾದನೆ ಮಾಡಿಲ್ದಲೇ ಇರತಕ್ಕಂಥ ಹಣ ಈ ದಿನ ಜಾಸ್ತಿ ಲಭ್ಯವಾಗ್ತಕ್ಕಂಥದ್ದು ಇದೆ. ಆದರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇದ್ದು ಸಾಧ್ಯವಾದರೆ ಸ್ವಲ್ಪ ಮಟ್ಟಿಗೆ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಏಕೈಕ ಕೆಲಸ ಧನುರಾಶಿಯವರು ಹಳದಿ ಸ್ವೀಟ್ಸನ್ನು ಸ್ವಲ್ಪ ಮಟ್ಟಿಗೆ ವೃದ್ಧರಿಗೆ, ಸ್ವಲ್ಪ ಜನಕ್ಕೆ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ. ಯಾವ್ದಾದ್ರು ಮುಖ ಕಾರ್ಯಕ್ಕೆ ಹೋಗ್ತಾ ಇದ್ದೀರಿ ಅಂದಾಗ ಸ್ವಲ್ಪ ಹಳದಿ ಸ್ವೀಟ್ಸನ್ನು ಹಂಚಿ ಹೋಗ್ತಕ್ಕಂಥದ್ದು ಒಳ್ಳೆಯದಾಗ್ತದೆ. ಮಕರ ರಾಶಿಯವರ ಫಲಾಫಲ ಹೇಗೆ ನೋಡಿ. ಮಕರ ರಾಶಿಯವ್ರದ್ದು ಇವತ್ತೆಲ್ಲ ಕೂಡ ಹಣಕಾಸು, ತನ್ನ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು, ತನ್ನ ಹೆಸರು, ಕೀರ್ತಿ, ಪ್ರತಿಷ್ಠೆ, ಹಾಗೆ ಹೇಗೆ ನಾನು ಲಾಭವನ್ನು ಮಾಡಬೇಕು, ಇವೆಲ್ಲ ವಿಚಾರಗಳು ನಿಮ್ಮ ಇವತ್ತಿನ ದಿನದಲ್ಲಿ ನಡೆಯುತ್ತೆ. ಸಂಗಾತಿಯೊಟ್ಟಿಗೆ ಉತ್ತಮ ಮನಸ್ಥಿತಿ ಇಟ್ಕೊಂಡ್ರೆ ಬ್ಯೂಟಿಫುಲ್ ಡೇ ಆಗಿಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಉಲ್ಬಣವಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ.
ಮಾತುಕತೆಗಳಲ್ಲಿ ಜಯ, ಹೆಸರು ಕೀರ್ತಿ ಪ್ರತಿಷ್ಠೆಯ ಲಭ್ಯವನ್ನಾಗ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸುತ್ತೆ. ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡ್ತಕ್ಕಂಥ ದಿನವಾಗ್ತದೆ. ಬಿಸ್ನೆಸ್ ವರ್ಗದಲ್ಲಿರ್ತಕ್ಕಂಥವ್ರಿಗೂ ಶುಭದ ಕಾಲದಲ್ಲಿ ಒಂದು ಕೂಡ. ನೀವು ಕೂಡ ಅತ್ಯಂತ ಸರಳವಾಗಿ ಗುರುರಾಯರ ಅಥವಾ ಒಂದು ಮಂತ್ರಗಳನ್ನು ಜಪವನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದಾಗ್ತದೆ. ಜೊತೆಗೆ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಒಳ್ಳೆಯದಾಗ್ತದೆ. ಕುಂಭರಾಶಿಯ ಫಲಾಫಲ ಹೇಗೆ ನೋಡಿ, ಕುಂಭರಾಶಿಯವ್ರಿಗೆ ಕೆಲಸ ನಿಮಿತ್ತ ಸ್ವಲ್ಪ ಪ್ರಯಾಣಗಳು ಬರಬಹುದು. ಸಂಗಾತಿಯೊಟ್ಟಿಗೆ ಈ ದಿನ ಪ್ರಯಾಣಗಳು ಜಾಸ್ತಿ ಇರತಕ್ಕಂಥ ಸನ್ನಿವೇಶ. ಜೊತೆಗೆ ತಲೆಯ ಒಳಗೆ ಕೆಲಸದ ಬದಲಾವಣೆಗಳ ವಿಚಾರಗಳನ್ನು ಗೊನಗಾಡ್ತಕ್ಕಂಥದ್ದು ಜಾಸ್ತಿ ಇದೆ. ಏನಪ್ಪ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸದಲ್ಲಿ ಏನು ಬದಲಾವಣೆಯನ್ನು ಮಾಡ್ಕೋಬೇಕು ಅಥವಾ ಈ ಕೆಲಸ ಬಿಟ್ಟು ಬೇರೆ ಏನಾದರೂ ಮಾಡಬಹುದಾ ನಾನು, ಈ ಮನೋಭಾವತೆ ಬರ್ತದೆ. ಬಟ್ ನಿಮಗೆ ಅದು ಶುಭವಿದ್ದಲ್ಲಿ ಖಂಡಿತವಾಗಿ ತಾವು ಧಾರಾಳವಾಗಿ ಮುಂದುವರಿಬೋದು. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸಾಲದ ಚಿಂತನೆಗಳಿದ್ದರೂ ಸಹಿತ ಬೇರೆಯವರ ಸಹಾಯದಿಂದ, ಸಂಗಾತಿಯ ಸಹಾಯದಿಂದ ಕೆಲವೊಮ್ಮೆ ಅದು ಕೂಡ ಉಪಶಮನವಾಗ್ತಕ್ಕಂಥದ್ದು ಜಾಸ್ತಿ ಇದೆ. ಯಾವಾಗಲೂ ಕೂಡ ಕೆಲಸದ ವಿಚಾರಗಳು ಜಾಸ್ತಿ, ಹಾಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನೋಡಿ, ಯಾಕೆಂದರೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ತೋರಿಸುತ್ತೆ. ಅದರ ಬಗ್ಗೆ ಸ್ವಲ್ಪ ಚಿಂತನೆಗಳು ಜಾಸ್ತಿ ಇರ್ತದೆ. ಶಿವನ ಮಂತ್ರಗಳನ್ನು ಹೇಳ್ತಾ ಬನ್ನಿ, ಶುಭವಾಗುತ್ತೆ. ಮೀನರಾಶಿಯ ಫಲಾಫಲ ಹೇಗೆ? ಮೀನರಾಶಿಯವರು ಸ್ನೇಹಿತರೊಂದಿಗೆ ಕಾಲ ಕಳೀತಕ್ಕಂಥದ್ದು, ಸ್ನೇಹಿತರಿಗೋಸ್ಕರ ಖರ್ಚುಗಳು ಜಾಸ್ತಿ ಮಾಡ್ತಕ್ಕಂಥದ್ದೆಲ್ಲ ಜಾಸ್ತಿ ಇರುತ್ತೆ. ಮಕ್ಕಳ ಕೆಲವೊಂದು ಅಹಿತಕರವಾಗಿರ್ತಕ್ಕಂಥ ಘಟನೆಗಳು ನಿಮ್ಮ ಮನಸ್ಸಿಗೆ ನೋವನ್ನು ತರಬಹುದು. ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆತಂಕದ ವಾತಾವರಣ ಇರುತ್ತೆ. ಆದರೂ ಕೂಡ ದೇವರ ನಾಮಸ್ಮರಣೆ ಶುಭವನ್ನು ತರ್ತಕ್ಕಂಥದ್ದು ಜಾಸ್ತಿ ಇದೆ. ಸಮಾಧಾನ ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಆದಷ್ಟು ಕೂಡ ನಿಮ್ಮ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸಿಕೊಂಡ್ರೆ ಸಾಕಾಗುತ್ತೆ. ಸಾಧ್ಯವಾದರೆ ನೀವು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡ್ತಾ ಓಂ ಸದ್ಯೋಜಾತ ಪ್ರಬದ್ಧಾಮಿ ಸದ್ಯೋಜಾತಾಯ ವೈ ನಮೋ ನಮಃ ಸದ್ಯೋಜಾತ ಮಂತ್ರದ ಮೂಲಕ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿ ಖಂಡಿತವಾಗಿ ಶುಭವಾಗ್ತದೆ. ಸಂಕಷ್ಟಗಳು ದೂರ ಆಗ್ತದೆ. ಇಷ್ಟು 12 ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ನಿಮಗೆ ಮನೆಯಲ್ಲಿ ಶುಭದ ಆಲೋಚನೆಗಳು, ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಬೇಕು, ಪಾಸಿಟಿವ್ನೆಸ್ ಜಾಸ್ತಿ ಬೇಕು. ಯಾವಾಗಲೂ ಮನೆಯಲ್ಲಿ ಕಿರಿಕಿರಿ ಇರ್ತಕ್ಕಂಥವ್ರು ಪ್ರತಿದಿನ ಆದರೆ ಪ್ರತಿದಿನ ಮಾಡಿ, ಅಥವಾ ಶುಕ್ರವಾರಗಳೊಂದಾದರೂ ಮಾಡ್ಬೋದು. ಈ ಜಾಸ್ಮಿನ್ ಫ್ರ್ಯಾಗ್ರೆನ್ಸ್ ಸಿಗುತ್ತೆ. ಜಾಸ್ಮಿನ್ ಏನು ಗುರುಗಳೇ? ಜಾಸ್ಮಿನ್ ಮಲ್ಲಿಗೆ ಸೆಂಟ್ ಸಿಗುತ್ತೆ, ದೀಪಕ್ಕೆ ಆಗ್ತಕ್ಕಂಥದ್ದೇ ಸಿಗುತ್ತೆ. ಎಸೆನ್ಷಿಯಲ್ ಆಯಿಲ್ ಅಂತ ಕೂಡ ಕರಿತೀವಿ ಅದಕ್ಕೆ. ಈ ಮಲ್ಲಿಗೆ ಒಂದು ಎಸೆನ್ಷಿಯಲ್ ಆಯಿಲ್ನ ನೀವು ಪ್ರತಿದಿನ ಅಥವಾ ಶುಕ್ರವಾರಗಳೊಂದು ದೀಪಕ್ಕೆ ಹಾಕಿ ಉರಿಸೋದ್ರಿಂದ, ದೀಪದ ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡಿ ಉರಿಸೋದ್ರಿಂದ ಮನೆಯಲ್ಲಿ ಸುಗಂಧ ದ್ರವ್ಯ ಇರುತ್ತೆ. ಲಕ್ಷ್ಮಿಯ ಒಂದು ವಾಸಸ್ಥಾನವಾಗೋದರ ಜೊತೆಗೆ ಧನಾತ್ಮಕವಾಗಿರ್ತಕ್ಕಂಥ ಒಂದು ಆಲೋಚನೆಗಳು ಆ ಮನೆಯಲ್ಲಿರ್ತದೆ. ಜೊತೆಗೆ ಮನೆಯಲ್ಲಿ ಮನಸ್ತಾಪಗಳು ಬರ್ತಾ ಇದ್ದರೂ ಸಹಿತವಾಗಿ ಅದು ಉಪಶಮನವಾಗಿ ಎಲ್ಲರ ಮನಸ್ಥಿತಿ ಕೂಡ ಶುಭ್ರತೆಯಿಂದ ಕೂಡಿರ್ತಕ್ಕಂಥಿರುತ್ತೆ. ಖಂಡಿತ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಸಿಗುತ್ತೆ. ಕಾಮೆಂಟ್ ಮಾಡಿ ನನ್ನ ಒಂದು ಪೇಜಲ್ಲಿ ಯಾವ ರೀತಿ ಇದೆ ಇದು ಅಂತ. ಖಂಡಿತವಾಗಿ ಶುಭವಾಗ್ತದೆ. ಸ್ನೇಹಿತರೆ ನೋಡಿ, ಮುಖ್ಯವಾಗಿರ್ತಕ್ಕಂಥ ವಿಚಾರ ಧೈರ್ಯ ಬೇಕು, ಜೊತೆಗೆ ಜ್ಞಾನ ಬೇಕು. ಯಾವುದಾದ್ರೂ ಕೆಲಸಗಳಲ್ಲಿ ಫಾಸ್ಟ್ ಗ್ರೋಯಿಂಗ್ ಬೇಕು ಅಂದರೆ, ಅರ್ಥಾತ್ ಬೇಗ ನನ್ನ ಕೆಲಸಗಳಾಗಬೇಕು, ಅದರಲ್ಲಿ ಗುರುವಿನ ಆಶೀರ್ವಾದನೂ ಇರಬೇಕು, ನನ್ನ ಕೆಲಸನೂ ಕೂಡ ಭಾಳ ಬೇಗ ಆಗಬೇಕು ಅಂದರೆ ನೋಡಿ, ಕಾಂಬೋ ಆಫರ್ ಅಂತ ಕೊಡ್ತೀನಿ. ಏನು ಈ ಕಾಂಬೋ ಆಫರ್ ನೋಡಿ, ಇದು ರೆಡ್ ಜಾಸ್ಪರ್, ಜೊತೆಗೆ ಇದು ನಿಮಗೆ ಗಂಧದ ಮಣಿ, ಸ್ಯಾಂಡಲ್ವುಡ್ ಮಾಲಾ, ಸ್ಯಾಂಡಲ್ವುಡ್ ಬ್ರಾಸ್ಲೈಟ್. ಈ ಗಂಧ ಮತ್ತು ಮಂಗಳನ ತತ್ವವನ್ನು ಆಧಾರವಾಗಿಟ್ಕೊಂಡ್ರೆ ಗುರುಮಂಗಳ ಯೋಗವಾಗ್ತದೆ. ಗುರುಮಂಗಳ ಯೋಗವಿದ್ದಾಗ ಜಾತಕದ ಪ್ರಕಾರ ನಾವು ನೋಡೋದಾದರೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನಗಳು, ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು, ಬೇಗ ಸಾಧಿಸ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಇನ್ನೊಂದು ಮುಖ್ಯವಾಗಿ ಯಾರಿಗೆ ಕುಜದೋಷವಿದೆಯೋ ಇವೆರಡನ್ನು ಸೇರಿಸಿ ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಮದುವೆ ವಿಚಾರಗಳಲ್ಲೂ ಕೂಡ ಬೇಗ ಆಗ್ತಕ್ಕಂಥದ್ದಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.